ಧ್ವನಿಯನ್ನ ನೋಡಿ ಅಥವಾ ಧ್ವನಿಯನ್ನ ಗ್ರಹಿಸಿ ಅಥವಾ ದೇಹವನ್ನ ಗುರುತಿಸಿ ಹೆಸರು ಹೇಳೋದನ್ನ ನೋಡಿದ್ದೇವೆ. ಆದ್ರೆ ಪಾದವನ್ನ ಗುರುತಿಸಿ ಅವರು ಯಾರೆನ್ನೋದನ್ನ ಹೆಸರನ್ನ ಹೇಳುವಂತ ವಿದ್ಯಾರ್ಥಿ ಒಬ್ಬನು ನಮ್ಮ ಜೊತೆಗೆ ಇದ್ದಾನೆ. ಅವನು ಎಲ್ಲಿ ಏನು ಎಲ್ಲವನ್ನ ತೋರಿಸ್ತಾ ಹೋಗ್ತಾನೆ. ನಿಮಗೆ ದೃಶ್ಯಗಳು ಸಹ ತೋರಿಸ್ತಾ ಇದ್ದೇನೆ. ನೋಡ್ಬೋದು, ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಇಂದಿರಾ ಗಾಂಧಿ ವಸತಿ ಶಾಲೆಯ 10ನೇ ತರಗತಿಯ ಭುವನ್ ಎನ್ನುವಂತ ವಿದ್ಯಾರ್ಥಿ ತನ್ನ ಸಹಪಾಠಿ ವಿದ್ಯಾರ್ಥಿಗಳ ಪಾದವನ್ನ ನೋಡಿ ಅವರ ಹೆಸರನ್ನ ಹೇಳುವಂತ ವಿಶೇಷ ಕೌಶಲ್ಯವನ್ನ ರೂಢಿಸಿಕೊಂಡಿರುವಂತದ್ದು. ಈ ಹಿಂದೆ ಅವರ ಪ್ರಾಂಶುಪಾಲರಾಗಿದ್ದಂತ ಯೋಗೇಶ್ ಅವರು ಸಹ ಧ್ವನಿಯನ್ನ ನೋಡಿ ವಿದ್ಯಾರ್ಥಿಗಳ ಹೆಸರನ್ನ ಗ್ರಹಿಸುವಂತ ಕೆಲಸವನ್ನ ಮಾಡಿ ಸಾಕಷ್ಟು ಪ್ರಖ್ಯಾತಿಯನ್ನ ಹೊಂದಿದ್ರು. ಅದಾದ ನಂತರದ ಶಿಕ್ಷಕರನ್ನೇ ತಾನು ಅನುಸರಿಸಿ ತನ್ನಲ್ಲಿರುವಂತ ಟ್ಯಾಲೆಂಟ್ ಅನ್ನ ಈಗ ವಿದ್ಯಾರ್ಥಿ ತೋರಿಸ್ತಾ ಇರುವಂತದ್ದು. ಕಾಲಿನ ಪಾದವನ್ನ ನೋಡಿ ಸುಮಾರು 120ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಹೆಸರನ್ನ ಹೇಳ್ತಾನೆ. ಅವ್ರು ಯಾರು ಅನ್ನೋದು ಗೊತ್ತಾಗದೆ ಕೇವಲ ಪಾದವನ್ನ ನೋಡಿ ಅವರ ಹೆಸರನ್ನ ಹೇಳುವಂಥದ್ದು, ಜೊತೆಗೆ ಅವರ ಸಿಬ್ಬಂದಿಗಳ ಹೆಸರು ಹೇಳುವಂತ ಕೆಲಸವನ್ನ ಈ ವಿದ್ಯಾರ್ಥಿ ಮಾಡುವಂಥದ್ದು. 10ನೇ ತರಗತಿಯಲ್ಲಿ ಭುವನ್ ಎನ್ನುವಂತ ವಿದ್ಯಾರ್ಥಿ ಓದ್ತಾ ಇದ್ದಾನೆ. ದೃಶ್ಯಾವಳಿಗಳು ಸಹ ನಿಮ್ಗೆ ಎಲ್ಲವೂ ಕಾಣಿಸ್ತಾ ಇದೆ. ಕೇವಲ ಪಾದವನ್ನ ನೋಡಿ ಆ ವಿದ್ಯಾರ್ಥಿಗಳ ಹೆಸರನ್ನ ಹೇಳುವಂಥದ್ದು. ಸುಮಾರು 120ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಹೆಸರನ್ನ, ಜೊತೆಗೆ ಇಲ್ಲಿ ಆಗ ವಸತಿ ಶಾಲೆಯಲ್ಲಿರುವಂತಹ ಶಿಕ್ಷಕರು ಜೊತೆಗೆ ಸಿಬ್ಬಂದಿಗಳ ಹೆಸರನ್ನ ಹೇಳುವಂತ ಕೆಲಸವನ್ನ ಈ ವಿದ್ಯಾರ್ಥಿ ಮಾಡುವ ಮೂಲಕ ವಿಶೇಷ ಕೌಶಲ್ಯವನ್ನ ರೂಢಿಸಿಕೊಂಡಿರುವಂತದ್ದು. ವಿಮನಕೇಶ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನನ್ನ ಮಗಂದು ವಯಸ್ಸು ಪಾದ ನೋಡಿ ಧ್ವನಿನೂ ಏನು ನೋಡ್ದೇನೆ, ಮುಖ ನೋಡ್ದೇನೆ ಪಾದ ನೋಡಿ ಗುರುತಿಸ್ತಾನೆ. ಅದನ್ನ ನೋಡಿ ನನಗೆ ತುಂಬ ಖುಷಿ ಆಯಿತು. ಅದೆಲ್ಲ ಹೆಬ್ಬಳಗೆರೆ ಸರ್ ಫಸ್ಟು ಧ್ವನಿ ಮೂಲಕ ಇದನ್ನ ಗುರುತಿಸಿದ್ರು ಮಕ್ಕಳನ್ನ. ಇವನು ಆ ಸರ್ ಇದನ್ನೇ ಚಾಲೆಂಜ್ ಆಗಿ ತಗೊಂಡು ತಾನು ತನ್ನಲ್ಲಿರೋ ಬುದ್ಧಿನ ಒಂದು ಉಪಯೋಗಿಸ್ಬೇಕು ಅಂತ ಹೇಳಿ ಈ ಥರ ಪಾದ ನೋಡಿ ನಾನು ಗೊತ್ತು ಮಾಡ್ಬೋದೇನೋ ಅನ್ನೋ ಒಂದು ಇದ್ರ ಮೇಲೆ ಅವನೊಳಗಿನ ಇದು ವಿದ್ಯೆನ ಅವನೇ ಪರೀಕ್ಷೆ ಮಾಡ್ಕೊಂಡಿದ್ದಾನೆ. ಅದು ನೋಡಿ ನಮ್ಗೆ ತುಂಬ ಖುಷಿ ಆಗುತ್ತೆ. ನಮ್ಮ ಊರಲ್ಲೂ ತುಂಬ ಜನ ಎಲ್ಲ ಖುಷಿ ಪಡ್ತಾರೆ ಟಿ ವಿಯಲ್ಲೆಲ್ಲ ನೋಡಿ ಅವನ್ನ. ಅದಕ್ಕಾಗಿ ನಮಗೆ ಈ ಸ್ಕೂಲಿಗೆ ಹಾಕಿರೋದು ಮತ್ತು ತುಂಬ ಖುಷಿಯಾಗಿದೆ ಸರ್. ಸರ್, ಇದು ಮೊದಲಿಂದನೂ ನನ್ನಲ್ಲಿ ಕಲೆ ಇದೆ ಅಂತ ಗೊತ್ತಿರಲಿಲ್ಲ ಸರ್. ಹೋದ ವರ್ಷ ಒಂದು ಸ್ಪರ್ಧೆ ಇಟ್ಟಿದ್ರು ಸರ್, ಧ್ವನಿ ಮೂಲಕ ಯಾರನ್ನ ಮಕ್ಕಳನ್ನ ಗುರುತಿಸ್ತಾರೆ ಅಂತ. ಅದರಲ್ಲಿ ನಮ್ಮ ಪ್ರಿನ್ಸಿಪಾಲ್ ಸರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರಶಂಸೆ ಪಡೆದಿರು ಸರ್. ಅದನ್ನ ನೋಡಿ ನನ್ನಲ್ಲಿ ಏನು ಕಲೆ ಇರ್ಬೋದು ಅಂದ್ಕೊಂಡು ಸರ್ ರೂಮಲ್ಲಿ ಫ್ರೆಂಡ್ಸ್ ಹತ್ರ ಹೀಗೆ ಅವ್ರು ಹೋಗ್ತಾ ಬರ್ತಾ ಅವ್ರ ಕಾಲನ್ನ ನೋಡ್ತಿದ್ದೆ ಸರ್. ನನಗೆ ಏನಾದರೂ ನೋಡಿದರೆ ಅದು ಬಹಳ ಜ್ಞಾಪಕ ಶಕ್ತಿ ಜಾಸ್ತಿ ಸರ್. ಅದು ನೋಡಿದರೆ ಹಾಗೆ ನೆನಪಿರುತ್ತೆ ಸರ್. ಅದೇ ರೀತಿ ಅವ್ರು ಹೋಗ್ತಾ ಬರ್ತಾ ನಾನು ತಲೆ ಬಗ್ಸ್ಕೊಂಡಿದ್ದಾಗ ಅವ್ರ ಕಾಲು ನೋಡ್ತಿದ್ದೆ ಸರ್. ಅದಾದ ತಕ್ಷಣ ಇವಂದೇ ಕಾಲು ಅಂತ ಗುರ್ತು ಮಾಡೋಕ್ಕೆ ಐಡೆಂಟಿಫೈ ಮಾಡ್ಬೋದಾಗಿತ್ತು ಸರ್. ಅಬೋ 120 ಸ್ಟೂಡೆಂಟ್ಸ್ ಗುರ್ತು ಮಾಡ್ತೀನಿ ಸರ್. ಒಂದ್ಸರಿ ಅಥವಾ ಅಪರಿಚಿತರು ಯಾರು ಒಂದ್ಸರಿ ಅವ್ರ ಕಾಲು ನೋಡಿದರೆ ಮತ್ತೆ ನೆಕ್ಸ್ಟ್ ಟೈಮ್ ಬಂದರೆ ಅವ್ರದ್ದು ಕಾಲು ಇದೆ, ಇವ್ರದೇ ಕಾಲು ಅಂತ ಹೇಳ್ಬೋದು ಸರ್. ಸಿಬ್ಬಂದಿಗಳದ್ದು ಮತ್ತು ಡಿ ಗ್ರೂಪ್ ಎಲ್ಲರದ್ದು ಹೇಳ್ತೇನೆ ಸರ್. ಹಾಗೇನೆ ಪ್ರಾಕ್ಟೀಸ್ ಅಂತ ಏನು ಮಾಡಿಲ್ಲ ಸರ್. ಹಾಗೆ ಸುಮಾರು ಸರಿ ನೋಡಿ ಅದು ಅಭ್ಯಾಸ ಆಗಿರುತ್ತೆ ಸರ್. ಹಾಂ ಸರ್, ಪಾದ ನೋಡಿ ಈಗ ಇಂಥವನೇ ಅಂತ ಈಗ ಒಬ್ಬನ ಮನುಷ್ಯನ ಥರ ಈಗ ಇನ್ನೊಬ್ಬ ಮನುಷ್ಯ ಇರಲ್ಲ ಸರ್. ಅದೇ ರೀತಿ ಅವ್ರ ಪಾದನ ಕೂಡ ಒಬ್ಬನ ಪಾದದ ಥರ ಇನ್ನೊಬ್ಬನ ಪಾದ ಇರಲ್ಲ. ಅದೇ ರೀತಿ ಈಗ ನಾನು ಒಂದ್ಸರಿ ನೋಡಿದೆ ಅಂದರೆ ಇವಂದೇ ಪಾದ ಅಂತ ಐಡೆಂಟಿಫೈ ಮಾಡ್ಬೋದು ಸರ್. ಅವ್ನ ಮಕ್ಕ ಏನೂ ನೋಡಲ್ಲ ಸರ್, ಬರೀ ಪಾದ ನೋಡಿ ಐಡೆಂಟಿಫೈ ಮಾಡ್ತೀವಿ ಸರ್. ಹಾಂ ಸರ್, ತುಂಬ ಖುಷಿ ಆಗುತ್ತೆ ಸರ್. ಎಲ್ಲ ಮನೆಯಲ್ಲಿ ಊರಲ್ಲಿ ಎಲ್ಲ ನೋಡ್ತಾರೆ ಸರ್ ಟಿ ವಿಲಿ. ಭಾಳ ಖುಷಿ ಆಗುತ್ತೆ ಸರ್. ಭುವನ್ ಸರ್. ಸರ್, ನಮ್ಮ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಗೇರ್ಪುರ ಹೊಸನಗರ ತಾಲೂಕು ಪ್ರಸ್ತುತ ಬಾಡಿಗೆ ಕಟ್ಟಡದಲ್ಲಿ ಶಿವಮೊಗ್ಗದ ಗಾಳಿಕೊಪ್ಪದಲ್ಲಿ ನಡೀತಾ ಇದೆ. ಈ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿ ಭುವನ್ ಅಂತೇಳಿ ಮೂಲತಃ ಸೊರಬ ತಾಲೂಕು ಮಂಗರ್ಶಿಕೊಪ್ಪ ಗ್ರಾಮದ ಶೇಷಗಿರಿಯವರ ಮಗ ಆಗಿದ್ದಾನೆ. ಇವನು ಇಲ್ಲಿ 6ನೇ ತರಗತಿ ದಾಖಲಾಗಿ ಇಲ್ಲಿ 10ನೇ ತರಗತಿಯನ್ನು ಓದ್ತಾ ಇದ್ದಾನೆ. ಈ ವಿದ್ಯಾರ್ಥಿ ಭಾಳ ಪ್ರತಿಭಾವಂತರಿದ್ದು ಓದರಲ್ಲೂ ಕೂಡ ಮತ್ತು ಆಟ ಪಾಠಗಳಲ್ಲೂ ಕೂಡ ತುಂಬ ಚುರುಕಲ್ಲಿ ಇದ್ದಾನೆ. ತುಂಬ ಒಳ್ಳೆಯ ವಿದ್ಯಾರ್ಥಿಯಾದ ಈ ವಿದ್ಯಾರ್ಥಿ ಎಲ್ಲ ಶಿಕ್ಷಕರು ಮತ್ತು ಸ್ನೇಹಿತರೊಟ್ಟಿಗೆ ಭಾಳ ಆತ್ಮೀಯವಾಗಿ ಬೆರೆಯೋದು ಮಾತನಾಡ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಭಾಳ ತನ್ನ ಮನೆಯ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ. ಸೊ ಈ ನಡುವೆ ಕಳೆದ ವರ್ಷ ನಮ್ಮ ಇಲಾಖೆಯಿಂದ ಮಕ್ಕಳ ಮತ್ತು ಶಿಕ್ಷಕರೊಡನೆ ಒಡನಾಟ ಹೇಗಿರುತ್ತೆ ಅನ್ನೋದಕ್ಕೋಸ್ಕರ ಒಂದು ಸ್ಪರ್ಧೆ ಥರ ಇಟ್ಟಿದ್ರು. ಏನಪ್ಪ ಅಂದರೆ ಮಕ್ಕಳ ಧ್ವನಿ ಮೂಲಕ ಮುಖ ನೋಡಿದರೆ ಗುರುತಿಸೋದು ಹೇಗೆ ಅಂತಕ್ಕಂಥ ಒಂದು ಸ್ಪರ್ಧೆಯನ್ನು ಇಟ್ಟಿದ್ರು. ಈ ಸ್ಪರ್ಧೆಯನ್ನು ಒಂದು ಚಾಲೆಂಜ್ ತೆಗೆದುಕೊಂಡು ನಾನು ನಮ್ಮ ಮಕ್ಕಳೊಟ್ಟಿಗೆ ಇರುವ ಒಡನಾಟವನ್ನು ಗುರುತಿಸಿ ಸುಮಾರು ನಮ್ಮ ಶಾಲೆ ಇರ್ತಕ್ಕಂಥ ಒಂದು 200 ಮಕ್ಕಳ ಹೆಸರನ್ನು ಮುಖ ನೋಡಿದರೆ ಕೆಲವು ಧ್ವನಿ ಮೂಲಕ ಗುರುತಿಸಿದ್ದೆ.
ಈ ಸಂದರ್ಭದಲ್ಲಿ ಅದನ್ನು ಮಾದರಿಯಾಗಿ ತೆಗೆದುಕೊಂಡಂಥ ನಮ್ಮ ವಿದ್ಯಾರ್ಥಿ ಸರ್ ಈ ಥರ ಮಾಡಿದರೆ ನಾನು ಯಾವ ಥರ ಮಾಡ್ಬೋದು, ನನ್ನಲ್ಲಿ ಯಾವ ಥರ ಒಂದು ಕಲೆ ಇದೆ ಅಂತ ತಿಳ್ಕೊಂಡು ಅವನು ತದನಂತರ ತನಗಿದ್ದಂಥ ಈ ವಿಶೇಷವಾದ ಕೌಶಲ ಹೊರಹಾಕ್ಲಿಕ್ಕೆ ಒಂದು ವೇದಿಕೆ ಆಯಿತು. ಅದನ್ನು ಮಾಡ್ತಾ ಬಂದಾಗ ಒಂದು ದಿವಸ ನನ್ನ ಹತ್ರ ಚರ್ಚೆ ಮಾಡಿದೆ. ಸರ್ ನೀವು ಈ ಥರ ಮಾಡಿದ್ರೆ ನನಗೆ ಈ ಥರದ ಒಂದು ಕಲೆ ಇದೆ ಅಂತ ಹೇಳಿದಾಗ ನಾನು ಅವಾಗ ಅದನ್ನ ವಿಶೇಷ ತೆಗೆದುಕೊಂಡಿರಲಿಲ್ಲ, ಇರಲಿ ಬಿಡು ಹಂಗೆ ಹೇಳ್ಬೋದು ಅಂತ ಹೇಳಿ ಸುಮ್ಮನಾದೆ. ಸ್ವಲ್ಪ ದಿವಸ ನಂತರಕ್ಕೆ ಅದನ್ನು ಗಮನಿಸಿದಾಗ ಶಾಲೆ ಇರ್ತಕ್ಕಂಥ ಅಷ್ಟೂ ಮಕ್ಕಳ ಮುಖವನ್ನು ನೋಡದಲ್ಲೇ ಕೇವಲ ಕಾಲ ಬೆರಳುಗಳನ್ನು ನೋಡಿ, ಪಾದವನ್ನು ನೋಡಿ, ಎಲ್ಲ ಶಿಕ್ಷಕರ ಮತ್ತು ತನ್ನ ಸಹಪಾಠಿಗಳ ಹೆಸರನ್ನು ಗುರುತಿಸೋದನ್ನು ನೋಡಿ ನನಗೆ ತುಂಬ ಆಶ್ಚರ್ಯ ಅಂತ ಅನಿಸ್ಬಿಡ್ತು. ನಾವೆಲ್ಲ ಶಿಕ್ಷಕರು ಚರ್ಚೆ ಮಾಡಿದ್ವಿ, ಅದು ಹೇಗೆ ಸಾಧ್ಯ, ನಾವು ಒಬ್ಬೊಬ್ಬರು ಕೂಡ ಕಂಡಿಕ್ಕೆ ಆಗಲ್ಲ, ಮತ್ತು ಮನೇಲಿ ಆತ್ಮೀಯವಾಗಿ ಒಬ್ಬರಿಬ್ಬರಿದ್ರೂ ಕೂಡ ನಾವು ಇಂಥರೇ ಕಾಲು ಅಥವಾ ಇವರೇ ಅಂತ ಗೊತ್ತಿರೋಕ್ಕೆ ಆಗಲ್ಲ. ಅದರಲ್ಲಿ ಈ ಹುಡುಗ ಯಾವ ರೀತಿ ಸಾಧ್ಯ ಅಂತೇಳಿ ನಾವು ನೋಡಿದಾಗ ಅದನ್ನು ಗಮನಿಸಿ ಇದಕ್ಕೊಂದು ವಿಶೇಷ ಅಂತ ಅನಿಸಿ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ವಿದ್ಯಾರ್ಥಿ ಇವನ ಈ ವಿಶೇಷವಾದ ಕಲೆಯ ಮೂಲಕ ಇವತ್ತೆಲ್ಲರೂ ಕೂಡ ಒಂದು ರೀತಿ ಆಕರ್ಷಣೆಯ ಕೇಂದ್ರವಾಗಿದ್ದಾನೆ. ನಮಗೆ ಭಾಳ ಖುಷಿ ಅನಿಸ್ತಿತ್ತು ಇಂಥ ಒಬ್ಬ ವಿದ್ಯಾರ್ಥಿ ನಮ್ಮ ಶಾಲೆಯಲ್ಲಿದ್ದು ನಮ್ಮ ಮಧ್ಯೆ ಕಲಿತಾ ಇರೋದು. ಮತ್ತು ಪೋಷಕರಾಗಲಿ ಈ ಮಕ್ಕಳಾಗಿರ್ಬೋದು ಕೂಡ ತುಂಬ ಆತ್ಮೀಯ ನಮ್ಮ ಒಟ್ಟಿಗೆ ಹೊಡೆದಾಡದ ಇದ್ಕೊಂಡು ಚೆನ್ನಾಗಿದ್ದಾನೆ. ಮತ್ತು ವಿದ್ಯಾಭ್ಯಾಸದಲ್ಲೂ ಕೂಡ ತುಂಬ ಚುರುಕನಾಗಿದ್ದು ಈಗ ಇರುವಂಥ ಎಕ್ಸಾಮ್ಗಳಲ್ಲಿ ಎಲ್ಲ ಉತ್ತಮವಾದ ಅಂಕ ತೆಗೆದುಕೊಂಡು ಒಂದು ಒಳ್ಳೆಯ ಫಲಿತಾಂಶ ತೆಗೆಯುವಂಥ ಸಾಧ್ಯತೆ ಇದೆ. ಸೊ ಈ ಮೂಲಕ ಅವನ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ನಾನು ಆಶೀರ್ವದಿಸ್ತೇನೆ. ಅವನಲ್ಲಿ ಕಲೆ ಐತೆ ಅಂತ ನಮಗೂ ಸಹ ಗೊತ್ತಿಲ್ಲ ಇತ್ತು. ಅವನಿಗೆ ಅವನ ಸ್ವಯಾರ್ಜಿತ ಬುದ್ಧಿಯಿಂದನೇ ಅವನು ಈ ಥರ ಮಾಡಿದ್ದು. ಅದನ್ನೆಲ್ಲ ನೋಡಿ ನಮಗೂ ಭಾಳ ಖುಷಿ ಆಯಿತು, ನಮ್ಮ ಫ್ಯಾಮಿಲಿಗೂ ಒಳ್ಳೆ ಖುಷಿ ಆಯಿತು. ಏನು ಮಾಡ್ತಾನೆ ನಿಮ್ಮ ಮಗ ಅಂತೇಳಿ, ಏನು ಟ್ಯಾಲೆಂಟ್ ಅಂತೇಳಿ? ಅವನು ಈಗ SSLC ಓದ್ತಾ ಇದ್ದಾನೆ ಈ IGR ಸ್ಕೂಲಲ್ಲಿ, ಇದೇ ಶಾಲೆಯಲ್ಲಿ ಚೆನ್ನಾಗಿ ಓದ್ತಾ ಇದ್ದಾನೆ. ಅಡ್ಡಿ ಅಲ್ಲ, ಈಗ ಏನು ಟ್ಯಾಲೆಂಟ್ ಇದೆ ಅಂತೇಳಿ ಪಾದಗಳು ನೋಡಿ ಅದೇ ಹೆಸರು ಹೇಳಂತ ಅದು ಅವನಲ್ಲೇ ಇರೋಂಥ ಬುದ್ಧಿಶಕ್ತಿ. ಅದು ನಾವೇನು ಹೇಳ್ಕೊಟ್ಟಿದ್ದೆಲ್ಲ ಏನು ಗುರುತಿಸ್ತಾನೆ, ಅವನ ಪಾದ ನೋಡಿ ಗುರುತಿಸ್ತಾನೆ. ನೋಡಿ ಅಥವಾ ಧ್ವನಿಯನ್ನ ಗ್ರಹಿಸಿ ಅಥವಾ ದೇಹವನ್ನ ಗುರುತಿಸಿ ಹೆಸರು ಹೇಳೋದನ್ನ ನೋಡಿದ್ದೇವೆ. ಆದ್ರೆ ಪಾದವನ್ನ ಗುರುತಿಸಿ ಅವರು ಯಾರೆನ್ನೋದನ್ನ ಹೆಸರನ್ನ ಹೇಳುವಂತ ವಿದ್ಯಾರ್ಥಿ ಒಬ್ಬನು ನಮ್ಮ ಜೊತೆಗೆ ಇದ್ದಾನೆ. ಅವನು ಎಲ್ಲಿ ಏನು ಎಲ್ಲವನ್ನ ತೋರಿಸ್ತಾ ಹೋಗ್ತೇನೆ. ನಿಮಗೆ ದೃಶ್ಯಗಳು ಸಹ ತೋರಿಸ್ತಾ ಇದ್ದೇನೆ. ನೋಡ್ಬೋದು, ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಇಂದಿರಾ ಗಾಂಧಿ ವಸತಿ ಶಾಲೆಯ 10ನೇ ತರಗತಿಯ ಭುವನ್ ಎನ್ನುವಂತ ವಿದ್ಯಾರ್ಥಿ ತನ್ನ ಸಹಪಾಠಿ ವಿದ್ಯಾರ್ಥಿಗಳ ಪಾದವನ್ನ ನೋಡಿ ಅವರ ಹೆಸರನ್ನ ಹೇಳುವಂತ ವಿಶೇಷ ಕೌಶಲ್ಯವನ್ನ ರೂಢಿಸಿಕೊಂಡಿರುವಂತದ್ದು. ಈ ಹಿಂದೆ ಅವರ ಪ್ರಾಂಶುಪಾಲರಾಗಿದ್ದಂತ ಯೋಗೇಶ್ ಅವರು ಸಹ ಧ್ವನಿಯನ್ನ ನೋಡಿ ವಿದ್ಯಾರ್ಥಿಗಳ ಹೆಸರನ್ನ ಗ್ರಹಿಸುವಂತ ಕೆಲಸವನ್ನ ಮಾಡಿ ಸಾಕಷ್ಟು ಪ್ರಖ್ಯಾತಿಯನ್ನ ಹೊಂದಿದ್ರು. ಅದಾದ ನಂತರದ ಶಿಕ್ಷಕರನ್ನೇ ತಾನು ಅನುಸರಿಸಿ ತನ್ನಲ್ಲಿರುವಂತ ಟ್ಯಾಲೆಂಟ್ ಅನ್ನ ಈಗ ವಿದ್ಯಾರ್ಥಿ ತೋರಿಸ್ತಾ ಇರುವಂತದ್ದು. ಕಾಲಿನ ಪಾದವನ್ನ ನೋಡಿ ಸುಮಾರು 120ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಹೆಸರನ್ನ ಹೇಳ್ತಾನೆ. ಅವ್ರು ಯಾರು ಅನ್ನೋದು ಗೊತ್ತಾಗದೆ ಕೇವಲ ಪಾದವನ್ನ ನೋಡಿ ಅವರ ಹೆಸರನ್ನ ಹೇಳುವಂಥದ್ದು, ಜೊತೆಗೆ ಅವರ ಸಿಬ್ಬಂದಿಗಳ ಹೆಸರು ಹೇಳುವಂತ ಕೆಲಸವನ್ನ ಈ ವಿದ್ಯಾರ್ಥಿ ಮಾಡುವಂಥದ್ದು. 10ನೇ ತರಗತಿಯಲ್ಲಿ ಭುವನ್ ಎನ್ನುವಂತ ವಿದ್ಯಾರ್ಥಿ ಓದ್ತಾ ಇದ್ದಾನೆ. ದೃಶ್ಯಾವಳಿಗಳು ಸಹ ನಿಮ್ಗೆ ಎಲ್ಲವೂ ಕಾಣಿಸ್ತಾ ಇದೆ. ಕೇವಲ ಪಾದವನ್ನ ನೋಡಿ ಆ ವಿದ್ಯಾರ್ಥಿಗಳ ಹೆಸರನ್ನ ಹೇಳುವಂಥದ್ದು. ಸುಮಾರು 120ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಹೆಸರನ್ನ, ಜೊತೆಗೆ ಇಲ್ಲಿ ಆಗ ವಸತಿ ಶಾಲೆಯಲ್ಲಿರುವಂತಹ ಶಿಕ್ಷಕರು ಜೊತೆಗೆ ಸಿಬ್ಬಂದಿಗಳ ಹೆಸರನ್ನ ಹೇಳುವಂತ ಕೆಲಸವನ್ನ ಈ ವಿದ್ಯಾರ್ಥಿ ಮಾಡುವ ಮೂಲಕ ವಿಶೇಷ ಕೌಶಲ್ಯವನ್ನ ರೂಢಿಸಿಕೊಂಡಿರುವಂತದ್ದು. ವಿಮನಕೇಶ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಸರ್, ಇದು ಮೊದಲಿಂದನೂ ನನ್ನಲ್ಲಿ ಕಲೆ ಇದೆ ಅಂತ ಗೊತ್ತಿರಲಿಲ್ಲ ಸರ್. ಹೋದ ವರ್ಷ ಒಂದು ಸ್ಪರ್ಧೆ ಇಟ್ಟಿದ್ರು ಸರ್, ಧ್ವನಿ ಮೂಲಕ ಯಾರನ್ನ ಮಕ್ಕಳನ್ನ ಗುರುತಿಸ್ತಾರೆ ಅಂತ. ಅದರಲ್ಲಿ ನಮ್ಮ ಪ್ರಿನ್ಸಿಪಾಲ್ ಸರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರಶಂಸೆ ಪಡೆದಿರು ಸರ್. ಅದನ್ನ ನೋಡಿ ನನ್ನಲ್ಲಿ ಏನು ಕಲೆ ಇರ್ಬೋದು ಅಂದ್ಕೊಂಡು ಸರ್ ರೂಮಲ್ಲಿ ಫ್ರೆಂಡ್ಸ್ ಹತ್ರ ಹೀಗೆ ಅವ್ರು ಹೋಗ್ತಾ ಬರ್ತಾ ಅವ್ರ ಕಾಲನ್ನ ನೋಡ್ತಿದ್ದೆ ಸರ್. ನನಗೆ ಏನಾದರೂ ನೋಡಿದರೆ ಅದು ಬಹಳ ಜ್ಞಾಪಕ ಶಕ್ತಿ ಜಾಸ್ತಿ ಸರ್. ಅದು ನೋಡಿದರೆ ಹಾಗೆ ನೆನಪಿರುತ್ತೆ ಸರ್. ಅದೇ ರೀತಿ ಅವ್ರು ಹೋಗ್ತಾ ಬರ್ತಾ ನಾನು ತಲೆ ಬಗ್ಸ್ಕೊಂಡಿದ್ದಾಗ ಅವ್ರ ಕಾಲು ನೋಡ್ತಿದ್ದೆ ಸರ್. ಅದಾದ ತಕ್ಷಣ ಇವಂದೇ ಕಾಲು ಅಂತ ಗುರ್ತು ಮಾಡೋಕ್ಕೆ ಐಡೆಂಟಿಫೈ ಮಾಡ್ಬೋದಾಗಿತ್ತು ಸರ್. ಅಬೋ 120 ಸ್ಟೂಡೆಂಟ್ಸ್ ಗುರ್ತು ಮಾಡ್ತೀನಿ ಸರ್. ಒಂದ್ಸರಿ ಅಥವಾ ಅಪರಿಚಿತರು ಯಾರು ಒಂದ್ಸರಿ ಅವ್ರ ಕಾಲು ನೋಡಿದರೆ ಮತ್ತೆ ನೆಕ್ಸ್ಟ್ ಟೈಮ್ ಬಂದರೆ ಅವ್ರದ್ದು ಕಾಲು ಇದೆ, ಇವ್ರದೇ ಕಾಲು ಅಂತ ಹೇಳ್ಬೋದು ಸರ್. ಸಿಬ್ಬಂದಿಗಳದ್ದು ಮತ್ತು ಡಿ ಗ್ರೂಪ್ ಎಲ್ಲರದ್ದು ಹೇಳ್ತೀನಿ ಸರ್. ಹಾಗೇನೆ ಪ್ರಾಕ್ಟೀಸ್ ಅಂತ ಏನು ಮಾಡಿಲ್ಲ ಸರ್. ಹಾಗೆ ಸುಮಾರು ಸರಿ ನೋಡಿ ಅದು ಅಭ್ಯಾಸ ಆಗಿರುತ್ತೆ ಸರ್. ಹಾಂ ಸರ್, ಪಾದ ನೋಡಿ ಈಗ ಇಂಥವನೇ ಅಂತ ಈಗ ಒಬ್ಬನ ಮನುಷ್ಯನ ಥರ ಈಗ ಇನ್ನೊಬ್ಬ ಮನುಷ್ಯ ಇರಲ್ಲ ಸರ್. ಅದೇ ರೀತಿ ಅವ್ರ ಪಾದನ ಕೂಡ ಒಬ್ಬನ ಪಾದದ ಥರ ಇನ್ನೊಬ್ಬನ ಪಾದ ಇರಲ್ಲ.
ಅದೇ ರೀತಿ ಈಗ ನಾನು ಒಂದ್ಸರಿ ನೋಡಿದೆ ಅಂದರೆ ಇವಂದೇ ಪಾದ ಅಂತ ಐಡೆಂಟಿಫೈ ಮಾಡ್ಬೋದು ಸರ್. ಅವ್ನ ಮಕ್ಕ ಏನೂ ನೋಡಲ್ಲ ಸರ್, ಬರೀ ಪಾದ ನೋಡಿ ಐಡೆಂಟಿಫೈ ಮಾಡ್ತೀವಿ ಸರ್. ಖುಷಿ ಆಗುತ್ತಾ? ಪೇರೆಂಟ್ಸ್ ಎಲ್ಲ ನೋಡ್ತಾರೆ, ಶಿಕ್ಷಕರದು? ಹಾಂ ಸರ್, ತುಂಬ ಖುಷಿ ಆಗುತ್ತೆ ಸರ್. ಎಲ್ಲ ಮನೆಯಲ್ಲಿ ಊರಲ್ಲಿ ಎಲ್ಲ ನೋಡ್ತಾರೆ ಸರ್, ಟಿ ವಿಲಿ. ಭಾಳ ಖುಷಿ ಆಗುತ್ತೆ ಸರ್. ಹೆಸರು ಭುವನ್ ಎಸ್ ಸರ್.